ಸಾಯಿಸಲ್ಲ, ಆದ್ರೆ ಒಂದು ಆಟ ಆಡ್ತೀನಿ. ಇದರಲ್ಲಿ ಒಂದೇ ಒಂದು ಬುಲೆಟ್ ಇದೆ, ಆದ್ರೆ ಅದು ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ. ಒಂದು ಸಲ ಇವನ್ ತಲೆ ಗುರಿ ಇಟ್ಟು ಶೂಟ್ ಮಾಡ್ತೀನಿ. ಸೆಕೆಂಡ್ ಟೈಮ್ ಗಾಳಿಲ್ ಬುಲೆಟ್ ಹಾರಿಸ್ತೀನಿ. ಗಾಳಿಲ್ ಬುಲೆಟ್ ಹಾರಿದ್ರೆ ಇವನ್ಗೆ ಗೊತ್ತಿಲ್ಲ ಅಂತ ಅರ್ಥ. ಸುಳ್ಳೇನಾದ್ರೂ ಹೇಳಿದ್ರೆ ಸಾಯ್ತಾನೆ. ಆಮೇಲೆ ಒಡವೆ ಹೇಗ್ ತರಬೇಕು ಅಂತ ಮುಜೆ ಮಾಲೂಮ್ ಹೈ. ಲೆಟ್ಸ್ ಸ್ಟಾರ್ಟ್ ದ ಗೇಮ್. ತುಂಬಾ ಚಾಲು ಇದೆಯಾ? ನಿನ್ಗೆಲ್ಲ ಗೊತ್ತಿದೆ. ಕ್ಯಾರೆ ಆಟದ ಬಗ್ಗೆ ಹೇಳ್ತಿದ್ದ ಹಾಗೆ ಸತ್ತಿದ್ದವನು ಬದುಕ್ಬಿಟ್ಯಾ? ನಂಗೆ ಗೊತ್ತಿಲ್ಲ, ಬಿಟ್ಬಿಡಿ ನನ್ನ. ಬಿಟ್ಬಿಡ್ತೀನಿ. ಬುಲೆಟ್ ಒಂದು ಸಲ ಸತ್ಯಕ್ಕೂ ಸುಳ್ಳಿಗೂ. ಬೇಡ ಬೇಡ, ಪ್ಲೀಸ್ ಬೇಡ. ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ಯಾ ಅಲ್ವಾ? ಆ ಸತ್ಯಕ್ಕೆ ಬಹದ್ದೂರ್, ಇನ್ನೇನು ಪ್ರಯೋಜನ ಇಲ್ಲ. ಶೂಟ್ ಮಾಡ್ಬಿಡಿ. ಇಷ್ಟೊತ್ತಾದ್ರೂ ನೋವು ಕಮ್ಮಿ ಆಗಿಲ್ಲಲ್ಲಪ್ಪ. ಅಯ್ಯೋ ಅಯ್ಯೋ. ಏನಾಯ್ತು ಊರ್ಮಿಳಾ? ಹೆರಿಗೆ ನೋವು ಬಂದಿರೋ ತರ ಅಷ್ಟೊಂದು ಜೋರ ಕಿರ್ಸ್ತಾ ಇದೆಯಾ? ನನ್ ಮುಖಕ್ಕೆ ಅದೊಂದು ಕಮ್ಮಿ. ಈಗ ಚೇಳು ಕಚ್ಚಿಸ್ಕೊಂಡು ನಾನು ಒದ್ದಾಡ್ತಿದ್ರೆ ನೀವಿಲ್ಲಿ ಬಂದು ತಮಾಷೆ ಮಾಡ್ತಿದ್ದೀರಾ? ಅಮ್ಮ ಅಯ್ಯೋ. ಚೇಳು ಕಚ್ತಾ? ಅದು ನಿನ್ನ? ಅಂದ್ರೆ ಏನ್ ಹೇಳ್ತಿರೋದು ನೀವು? ನಾನ್ ಮನುಷ್ಯಳಲ್ವಾ? ನನ್ಗೇನ್ ಚೇಳು ಕಚ್ಚಲ್ವಾ? ನಾನೇನು ಹೇಳ್ತಾ ಇಲ್ಲ, ಎಲ್ಲ ನೀನೇ ಹೇಳ್ತಾ ಇದೀಯ. ಎಲ್ಲ ಅನ್ನೋದು ಬೇಡ. ನೀವ್ ಒಂದು ಮಾತು ಹೇಳ್ತಿರಲ್ಲ, ಅದ್ರಲ್ಲೇ 100 ಅರ್ಥ ಹುಡುಕ್ಬೋದು. ಇವಳಿಗೆ ಸರಿಯಾಗಾಯ್ತು ಅಂತ ಅನ್ಕೋತಿದ್ದೀರಲ್ಲ ಅಷ್ಟೇ. ಪಾಪ ಹೆಂಡತಿ ಒದ್ದಾಡ್ತಿದ್ದಾಳೆ, ಅವಳಿಗೆ ಸಮಾಧಾನ ಮಾಡೋಣ ಅಂತ ಯೋಚನೆನೂ ಬಂದಿರಲ್ಲ ಅಲ್ಲ? ಸಮಾಧಾನ ಮಾಡಬೇಕು ಅಂದ್ರೆ ಒಬ್ರನ್ನ ಒಬ್ರು ಇಷ್ಟಪಡಬೇಕು. ಅದು ಬಿಟ್ಟು ಒಬ್ರು ಮಾತ್ರ ಅದ್ರ ಬಗ್ಗೆ ಯೋಚನೆ ಮಾಡ್ದೆ ಇನ್ನೊಬ್ರು ಮಾತ್ರ ಯೋಚನೆ ಮಾಡಬೇಕು ಅನ್ಕೋಬಾರ್ದು. ನೋವಾಗ್ತಿದೆ. ಇವಾಗ ನೀವು ಮಾತು ಕೇಳೋಷ್ಟು ಪೇಷನ್ಸೇ ನನಗಿಲ್ಲ. ನನ್ ಬಿಟ್ಬಿಡಿ, ನನ್ನಿಂದ ಆಗ್ತಿಲ್ಲ. ಹಾಸ್ಪಿಟಲಿಗೆ ಹೋದ್ರೂ ಕಮ್ಮಿ ಆಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಇನ್ನು ಎಷ್ಟು ದಿವಸ ಇರುತ್ತೋ ಏನೋ. ಪಾಪ ಎಲ್ಲ ಕರ್ಗ್ ಹೋಗೋವರೆಗೂ. ಏನೋ ಮಾಡಿರೋ ಪಾಪ ಎಲ್ಲ ನೋವಿನ ಮುಖಾಂತರ ಕರ್ಗ್ ಹೋಗುತ್ತೆ. ಅದಕ್ಕೆ ಅದು ಕರ್ಗೋವರೆಗೂ ನೋವನ್ನ ಸಹಿಸ್ಕೊಳ್ಳೇಬೇಕು. ಸುಮ್ನೆ ಇರ್ತೀರಾ? ಇನ್ನು ಅನ್ಮೋಸ್ತಿರೋದೇ ಸಾಕು. ನೀವು ನನ್ನನ್ನ ಮಾತಲ್ಲಿ ಚುಚ್ಚಿ ಚುಚ್ಚಿ ಸಾಯಿಸ್ಬೇಡಿ. ಮೊದಲು ಇಲ್ಲಿಂದ ಹೊರಟೋಗಿ. ನಾನು ಹೋಗ್ತೀನಿ. ಟ್ಯಾಬ್ಲೆಟ್ ಇದೆ, ನೀರು ತಗೋ. ಏನು? ನೀವು ಟ್ಯಾಬ್ಲೆಟ್ ತಗೊಳ್ಳೋದಕ್ಕೆ ನಾನ್ ನೀರು ತಂದ್ಕೊಡ್ಬೇಕಾ? ಈಗಲೂ ಕೂಡ ನಾನು ನಿಮ್ ಸೇವೆ ಮಾಡ್ಬೇಕಾ? ಹೋಗ್ರಿ ಇಲ್ಲಿಂದ. ಏನ್ ನೋಡ್ತಿದ್ದೀರಾ? ಹೋಗಿ ಇಲ್ಲಿಂದ. ಆ ಟ್ಯಾಬ್ಲೆಟ್ ನನಗೋಸ್ಕರ ಅಲ್ಲ, ನಿನಗೋಸ್ಕರ. ಏನು? ಹೌದು, ಡಾಕ್ಟರ್ಗೆ ನೋವು ಅಂತ ಹೇಳಿದ್ಯಲ್ವಾ, ಟ್ಯಾಬ್ಲೆಟ್ನ ಕಳಿಸಿದ್ರು, ಕೊಡೋಣ ಅಂತ ಬಂತೆ. ಅದು ತಗೊಂಡ್ರೆ 10 ನಿಮಿಷದಲ್ಲಿ ನೋವು ಕಡಿಮೆ ಆಗತ್ತಂತೆ. ಹೌದಾ? ಎಲ್ಲೋಯ್ತು ಟ್ಯಾಬ್ಲೆಟು?
ನೀನು ಕೋಪಕ್ಕೆ ಅದು ಭಯ ಪಟ್ಕೊಂಡು ಯಾವುದೋ ಮೂಲೆಗೆ ಹೋಗಿ ಸೇರ್ಕೊಂಡಿದೆ. ಸರಿ, ಇನ್ನೊಂದು ಟ್ಯಾಬ್ಲೆಟ್ ಕೊಡಿ. ಒಂದನ್ನೇ ಕಳಿಸಿದ್ದು. ಒಂದನ್ನೇ ಕಳಿಸಿದ್ರಾ? ಒಂದನ್ನೇ ಹೇಗೆ ಕಳಿಸ್ತಾರೆ ಅಮ್ಮ? ನೀವು ಬೇಕು ಅಂತಾನೆ ಕೊಡ್ತಾ ಇಲ್ಲ. ನನಗೆ ಅರ್ಥ ಆಯ್ತು. ನಿನ್ನ ಬುದ್ಧಿನೆಲ್ಲ ನನ್ನ ಮೇಲೆ ಹಾಕಿದ್ರೆ ಹೇಗೆ ಹೇಳು? ಆ ಟ್ಯಾಬ್ಲೆಟ್ನ ಜಾಸ್ತಿ ಹಾಕೋಬಾರ್ದಂತೆ, ಅದಕ್ಕೆ ಒಂದೇ ಒಂದು ಕಳಿಸಿದ್ದಾರೆ. ಬೇಡದೇ ಇರೋ ವಿಷಯನ ಮೊದಲು ಹೇಳಬಿಟ್ಟು ಇದನ್ನ ಹೇಳ್ಬೋದಾಗಿತ್ತಲ್ಲ. ಅಯ್ಯೋ, ಆ ಟ್ಯಾಬ್ಲೆಟ್ ಎಲ್ಲಿ ಹೋಯ್ತೋ ಏನೋ. ಸರ್ಕೊಳ್ಳಿ. ಎಲ್ಲೋಯ್ತು ಆ ಟ್ಯಾಬ್ಲೆಟು? ಅಯ್ಯೋ ಅಮ್ಮ. ಅಯ್ಯೋ, ಕೈ ಇಡಕ್ಕೂ ಮುಂಚೆ ನೋಡ್ಕೋಬೇಕಿತ್ತು ತಾನೆ. ಅದ್ರ ಚೇಳಿತ್ತು ಅಂತ ನಂಗೇನ್ ಗೊತ್ತತ್ತೆ? ಮೊದ್ಲೇ ನೋಯ್ತಾ ಇದೆ ನಂಗೆ. ಡಾಕ್ಟರ್ಗೆ ಫೋನ್ ಮಾಡಿ ಟ್ಯಾಬ್ಲೆಟ್ ತರಿಸ್ಕೋಬೇಕಿತ್ತು. ತರಿಸಿದ್ದೆ ಅಮ್ಮ, ಆದ್ರೆ ಬೇಡ ಅಂತ ಬಿಸಾಕಿದ್ಲು. ಟ್ಯಾಬ್ಲೆಟ್ ವಾಸನೆ ಅಂದ್ರೆ ಆಗಲ್ವಂತೆ. ಅಮ್ಮ, ಅಯ್ಯೋ, ಸರಿ ಹೋಯ್ತು. ವಾಸ್ತೆಗೆ ಹೆದರಿ ಬಿಟ್ಟು ನೋವು ಅನುಭವಿಸ್ತೀಯಾ? ಹೋಗ್ಲಿ, ನೋವು ಕಡಿಮೆ ಆಗೋದಕ್ಕೆ ಬೇರೆ ಔಷಧಿ ಏನಾದ್ರೂ ಇದೆಯಮ್ಮ? ನನಗೆ ಗೊತ್ತಿದೆ ಅಪ್ಪ, ನೆಟ್ಟಲ್ಲಿ ನೋಡಿದೆ. ಕರೆಂಟ್ ಶಾಕ್ ಕೊಟ್ರೆ ಇವಳು ನೋವು ಹೋಗುತ್ತಂತೆ. ಬಾ, ಆಗ ನೋವು ಹೋಗೋದಿಲ್ಲ, ನಾನೇ ಹೋಗ್ಬಿಡ್ತೀನಿ. ವೈದೇಹಿ, 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 ಅಮ್ಮ ವೈದೇಹಿ. ಶಾಂತ, ಅಣ್ಣ, ಅಣ್ಣ, ಅತ್ತಿಗೆ, ಅಮ್ಮ.